ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಉಲ್ಲಾಸವಾಗಿದ್ದೀರಾ? ಧೈರ್ಯವಾಗಿ ಇದ್ದೀರಾ? ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನೀವು ಯಾವಾಗಲೂ ಧೈರ್ಯವಾಗಿ, ಸಂತೋಷವಾಗಿ, ಉಲ್ಲಾಸವಾಗಿರಬೇಕು. ಆದ್ದರಿಂದಲೇ ನೋಡಿರಿ, ನಾವು ವಿಧವಾದ ಸ್ಥಳಗಳಿಗೆ ಹೋಗಿ ನಿಮ್ಮನ್ನು ಸಂತೋಷ ಪಡಿಸಲೆಂದು ನಾವು ಅಲೆದು ಸ್ಥಳಗಳನ್ನು ಕಂಡುಹಿಡಿದು ನಿಂತು ಮಾತನಾಡುತ್ತೇವೆ, ಹೌದಲ್ಲ? ನಾನು ರೂಮ್ನಲ್ಲೇ ಕುಳಿತು ಮಾತನಾಡಬಹುದಲ್ಲ, ಆದರೆ ಈ ಸ್ಥಳಗಳನ್ನು ನೋಡುವಾಗ ನಿಮಗೂ ಕೂಡ ಸಂತೋಷ ಉಂಟಾಗುತ್ತದೆ ಅಲ್ಲವಾ? ಈ ಸ್ಥಳವನ್ನು ನೋಡಿದ್ದೀರಾ? ಹಿಂದೆ ನೋಡಿದ್ದೀರಾ? ಅಲ್ಲಿ ಫಾಲ್ಸ್ ಇದೆ, ಅಲ್ಲಿ ಒಂದು ಜಲಪಾತ ಕಾಣುತ್ತಾ ಇದೆಯಾ? ಚೆನ್ನಾಗಿ ನೋಡಿರಿ, ಅಲ್ಲಿ ಒಂದು ಜಲಪಾತ ಕಾಣುತ್ತಾ ಇದೆ ಅಲ್ಲ? ಇದು ಯಾವ ಪರ್ವತ, ಯಾವ ಜಲಪಾತ ಅನ್ನುತ್ತೀರಾ? ಆಲ್ಪ್ಸ್ ಪರ್ವತ. ಇದು ಯುರೋಪ್ ದೇಶದಲ್ಲಿ ಇದೆ ಅಲ್ಲವಾ? ಆಲ್ಪ್ಸ್ ಪರ್ವತ ಶ್ರೇಣಿ ಎಂಬುದಾಗಿ. ಇದು ಆಸ್ಟ್ರಿಯಾ ಎಂಬಂತ ದೇಶ. ಇಲ್ಲಿ ನೋಡಿರಿ, ಒಂದು ದೊಡ್ಡ ನದಿ ಹರಿಯುತ್ತಾ ಇದೆ. ನೀರು ಹರಿಯುವಂತ ಶಬ್ದ ಕೇಳುತ್ತಾ ಇದೆಯಾ? ಬಹಳ ಸುಂದರವಾಗಿದೆ, ಬಹಳ ನಿಶಬ್ದವಾಗಿದೆ. ನೀರು ಹರಿಯುವಂತ ಶಬ್ದ ಕೇಳುತ್ತಾ ಇದೆ, ಪಕ್ಷಿಗಳ ಕಲರವ ಕೇಳುತ್ತಾ ಇದೆ, ಜಲಪಾತದಿಂದ ನೀರು ಬೀಳುತ್ತಾ ಇದೆ. ನೋಡುವಾಗ ಮನಸ್ಸಿಗೆ ರಮ್ಯವಾಗಿದೆ. ಇದನ್ನು ನೋಡುವಾಗ ನಮ್ಮ ಹೃದಯದಲ್ಲಿ ದೊಡ್ಡ ಒಂದು ಸಂತೋಷ, ಉಲ್ಲಾಸ. ಇಷ್ಟು ಆಶ್ಚರ್ಯವಾಗಿ ಈ ಲೋಕವನ್ನು ಉಂಟು ಮಾಡಿದ ದೇವರು, ಆತನು ನನ್ನ ದೇವರು, ನನ್ನ ತಂದೆ, ನನ್ನ ಅಪ್ಪ. ಹಾಗಾದರೆ ಇಷ್ಟು ಮಹತ್ತಾದ ಕಾರ್ಯಗಳನ್ನು ಮಾಡುವವರಿಗೆ ನನಗೆ ಮಾಡೋದಕ್ಕೆ ಸಾಧ್ಯವಿಲ್ಲವಾ ಎಂಬಂತ ಒಂದು ನಂಬಿಕೆ ಬರುತ್ತದೆ. ಆದರೆ ಅವರು ನಿಮಗೊಂದು ಆಲೋಚನೆ ಕೊಡುತ್ತಾರೆ. ಏನ್ ಮಾಡಬೇಕು ಗೊತ್ತಾ? ನೀವು ಕೆಲವೊಮ್ಮೆ ತಪ್ಪು ಮಾಡುತ್ತೀರಿ. ಏನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಕೇಳುತ್ತೀರಲ್ಲ. ಎಫೆಸದವರಿಗೆ 4ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಕೋಪ ಮಾಡಿಕೊಳ್ಳಬೇಕಾದರೂ ಪಾಪ ಮಾಡಬೇಡಿರಿ. ನನ್ನ ಮಕ್ಕಳೇ, ಕೆಲವೊಮ್ಮೆ ಕೋಪ ಬರುತ್ತದೆ. ಕೋಪ ನಿಭಿಸುವಂತ ಪರಿಸ್ಥಿತಿ ಮನೆಯೊಳಗೆ ಬರುತ್ತದೆ. ಕೆಲಸ ಮಾಡುವ ಸ್ಥಳ, ಸೇವೆ ಮಾಡುವ ಸ್ಥಳದಲ್ಲಿ ಬರುತ್ತದೆ. ನೀವು ವಾಸಿಸುವಂತಹ ಸ್ಥಳದಲ್ಲಿ ಯಾರೋ ಒಬ್ಬರು ನಿಮಗೆ ಕೋಪ ನೆಬ್ಬಿಸುವಂತೆ ನಡೆದುಕೊಳ್ಳುತ್ತಾರೆ. ಅವರ ಮೇಲೆ ಕೋಪ ಬರುತ್ತದೆ. ಆದರೂ ಪಾಪ ಮಾಡಬೇಡಿರಿ ಎಂಬುದಾಗಿ ಹೇಳುತ್ತಾರೆ. ಕೋಪದಲ್ಲಿ ಬರುವಂತ ಮಾತುಗಳು ಇದೆ ಅಲ್ಲ, ಅದೇ ಬಹಳ ವೇದನೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಯಾರೋ ಕೋಪಗೊಳಿಸಿದ ಕೂಡಲೇ ಸ್ವಂತ ಹೆತ್ತವರ ಬಳಿ, ಮಕ್ಕಳ ಬಳಿ, ಗಂಡನ ಮೇಲೆ, ಹೆಂಡತಿಯ ಮೇಲೆ ಕೋಪದಿಂದ ಹೇಳುವ ಮಾತುಗಳು, ಅತ್ತೆಯ ಮೇಲೆ, ಸೊಸೆಯ ಮೇಲೆ, ಆ ಮಾತುಗಳು ಹೃದಯವನ್ನು ಗಾಯಗೊಳಿಸಿದರೆ ಜೀವನದಿಂದ ಅದು ಹೋಗುವುದೇ ಇಲ್ಲ. ಅದಕ್ಕೆ ದೇವರು ಹೇಳುತ್ತಾರೆ, ಕೆಲವೊಮ್ಮೆ ನಿನಗೆ ಕೋಪ ಬರಬಹುದು. ಕೆಲವರು ಕೋಪ ನೆಬ್ಬಿಸುವ ಹಾಗೆ ನಡೆದುಕೊಳ್ಳುತ್ತಾರೆ. ಆದರೆ ನೀವು ಪಾಪ ಮಾಡಬಾರದು. ನಿಮ್ಮ ಮಾತುಗಳಲ್ಲಿ ಗಮನವಾಗಿರಬೇಕೆಂದು ದೇವರು ಹೇಳುತ್ತಾರೆ. ಕೋಪ ಬರುತ್ತದೆ, ಏನ್ ಮಾಡುವುದೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ನನಗೂ ಬರುತ್ತದೆ, ಕೆಲವೊಮ್ಮೆ ಕೋಪ ಬರುತ್ತದೆ. ನಿಮಗೆಲ್ಲ ಕೋಪ ಬರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ನನಗೆ ಕೋಪ ಬರುತ್ತದೆ. ಜೊತೆಗೆ ಇರುವವರನ್ನು ಕೇಳಿ ನೋಡಿರಿ, ಕೋಪ ಬರುತ್ತದೆ. ಕೋಪ ಬಂದರೆ ಏನ್ ಮಾಡಬೇಕೆಂದು ದೇವರು ಹೇಳಿಕೊಟ್ಟಿದ್ದಾರೆ. ಮೌನವಾಗಿರೋ, ಹಾಗೆ ಸುಮ್ಮನೆ ಸ್ತೋತ್ರ ಮಾಡುತ್ತಾ ಇರೋ ಅಷ್ಟೇ. ಕೋಪ ಬಂದರೆ ಮೌನವಾಗಿರಬೇಕು. ದೇವರೇ ಸ್ತೋತ್ರ, ಇದರಿಂದ ನನ್ನನ್ನು ಕಾಪಾಡಿರಿ, ನಾನು ಪಾಪ ಮಾಡಬಾರದು, ನನ್ನ ನಾಲಿಗೆಯನ್ನು ಕಾಪಾಡಿರಿ ಎಂದು ಪ್ರಾರ್ಥನೆ ಮಾಡಿದರೆ ದೇವರು ಕಾಪಾಡುವರು. ಕೆಲವೊಮ್ಮೆ ನೋಡಿರಿ, ನಾವು ಬಹಳ ಟ್ರಾವೆಲ್ ಮಾಡುತ್ತೇವಲ್ಲವ, ಕೆಲ ವ್ಯಕ್ತಿಗಳು ಏರ್ಪೋರ್ಟ್ನಲ್ಲಿ, ಟ್ರಾಫಿಕ್ನಲ್ಲಿ ಮಾಡುವಂಥ ಕಾರ್ಯಗಳು ಕೋಪ ಎಬ್ಬಿಸುತ್ತದೆ. ಯಾಕೆ ಹೀಗೆ ಮೂರ್ಖರಾಗಿ ಮಾಡುತ್ತಾರೆ ಎಂಬುದಾಗಿ ಕೋಪದಿಂದ ಮಾತನಾಡುವಂತೆ ಅನಿಸುತ್ತದೆ. ದೇವರು ಹೇಳುತ್ತಾರೆ, ಮೌನವಾಗಿರೋ, ಕೋಪ ಬೇಡ, ಮಾತನಾಡಬೇಡ. ಕೋಪ ಬಂದರೆ ತಾಳ್ಮೆಯಿಂದ ಇರೋ. ಕಣ್ಣು ಮುಚ್ಚಿ ಯೇಸುವೆ ಸ್ತೋತ್ರ ಸ್ತೋತ್ರ, ನಿಮಗೆ ತಿಳಿಯದೆ ಏನೂ ಕೂಡ ಸಂಭವಿಸುವುದಿಲ್ಲ. ಇವರು ಹೀಗೆ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ, ನನಗೆ ತಾಳ್ಮೆಯನ್ನು ಕಲಿಸಿ ಕೊಡಿರಿ. ಆ ರೀತಿ ಪ್ರಾರ್ಥಿಸಿದ ಕೂಡಲೇ ಮರುಕ್ಷಣ ಎಲ್ಲ ಬದಲಾಗುತ್ತದೆ. ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕೂಡ ಕೋಪ ಬರುತ್ತದೆ. ನಿಮ್ಮ ಗಂಡನ ಮೇಲೆ, ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಹೆತ್ತವರ ಮೇಲೆ, ಅತ್ತೆಯ ಮೇಲೆ, ಸೊಸೆಯ ಮೇಲೆ, ಕೆಲಸ ಮಾಡುವ ಸ್ಥಳದಲ್ಲಿ ಜೊತೆ ಕೆಲಸ ಮಾಡುವವರ ಮೇಲೆ ಸರಿಯಾಗಿ ಕೆಲಸ ಮಾಡುವುದೇ ಇಲ್ಲ. ಆಗ ಏನ್ ಮಾಡುವಂಥದ್ದು? ನೀವು ಕೆಲವೊಮ್ಮೆ ಕೋಪದಿಂದ ಮಾತನಾಡಿ ತಪ್ಪಲ್ಲ, ಅದನ್ನು ಸರಿಪಡಿಸಬೇಕಲ್ಲವಾ? ಕೋಪದಲ್ಲಿ ಇದ್ದಾರೆ ಎಂದು ತಿಳಿಯುತ್ತದೆ. ನಮ್ಮ ಸೇವೆಯಲ್ಲಿ ಕೆಲವೊಮ್ಮೆ ನಾನು ಕೋಪದಿಂದ ಇರುವಂಥದ್ದು ಸೇವೆಯಲ್ಲಿ ಇರುವಂಥವ್ರಿಗೆ ತಿಳಿಯುತ್ತದೆ. ಅಣ್ಣ ಕೋಪದಲ್ಲಿ ಇದ್ದಾರೆ ಅಂದರೆ ನಾನು ಮೌನವಾಗಿ ಇರುತ್ತೇನೆ ಅಷ್ಟೇ. ಕೋಪದಲ್ಲಿ ಬೈಯುವುದು, ಮಾತನಾಡುವುದು, ವ್ಯರ್ಥವಾಗಿ ಏನನ್ನು ಕೂಡ ಹೇಳಬಾರದು. ಅದು ಅವರನ್ನು ಗಾಯಗೊಳಿಸುತ್ತದೆ. ನಾವು ಮೌನವಾಗಿದ್ದರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ಅವರು ಕೋಪದಲ್ಲಿ ಇದ್ದಾರೆ, ಇದನ್ನು ಮಾಡಬಾರದು, ಸರಿಪಡಿಸಬೇಕು ಎಂದು. ಆ ರೀತಿಯಾಗಿ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿ. ನೀ ಕೋಪದಿಂದ ಆಡಿದಂಥ ಮಾತುಗಳೇ ಇಂದು ನಿಮ್ಮ ಕುಟುಂಬವನ್ನು ಬಾಧಿಸಿದೆ. ನೀ ಕೋಪದಿಂದ ಆಡಿದಂಥ ಮಾತುಗಳೇ ಇಂದು ಅನೇಕರನ್ನು ಗಾಯಗೊಳಿಸಿ ನಿಮಗೆ ಶಾಪವಾಗಿ ಬದಲಾಗಿದೆ. ಆಗ ದೇವರೇ, ನನ್ನ ನಾಲಿಗೆಗೆ ಕಾವಲಿರಿಸಿ, ನಾನು ಕೋಪ ಮಾಡಬೇಕಾದರೂ ಪಾಪ ಮಾಡಬಾರದೆಂದು ಪ್ರಾರ್ಥನೆ ಮಾಡಿರಿ. ಆಗ ನಿಮ್ಮ ಅನುದಿನದ ಜೀವಿತದಲ್ಲಿ ನೀವು ಪಾಪ ಮಾಡದಂತೆ ಕರ್ತನು ಕಾದುಕೊಳ್ಳುತ್ತಾನೆ. ದೇವರೇ, ನಾನು ಕೋಪ ಮಾಡಬೇಕಾದರೂ ಪಾಪ ಮಾಡಬಾರದು, ಯಾರನ್ನೂ ಗಾಯಗೊಳಿಸಬಾರದು, ಯಾರನ್ನು ಅವಮಾನಪಡಿಸಿ ವೇದನೆ ಪಡಿಸಬಾರದು, ನನ್ನನ್ನು ಕಾಪಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.